ದೂರ ತೀರ ಯಾನ ಇನ್ನೇನು ಜುಲೈ 11ಕ್ಕೆ ಈ ರಾಜ್ಯಾದ್ಯಂತ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಇದ್ದಾರೆ, ಬನ್ನಿ ಕೇಳೋಣ. ಹೇಗಿದೆ ಅನ್ನೋದನ್ನು ನೀವು ಹೇಳಬೇಕು, ವೀಕ್ಷಕರು ಹೇಳಬೇಕು. ಸಿನಿಮಾದಲ್ಲಿ ಇದೊಂದು ನಾವು ಇವಾಗ ಆಲ್ರೆಡಿ ಹೇಳಿದಾಗೆ ಇದೊಂದು ಲವ್ ಸ್ಟೋರಿ. ನಾವೇನು ನಾರ್ಮಲ್ ಲವ್ ಸ್ಟೋರಿ ನೋಡೋದಕ್ಕಿಂತ ತುಂಬ ರಿಯಾಲಿಟಿ ಬೇಸ್ಡ್, ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾವ ಸೀನ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ಪ್ರತಿಯೊಂದು ಸೀನು ಎಲ್ಲೋ ಒಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಲವ್ ಮಾಡಿರ್ತೀವಿ. ಸೊ ಲವ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅದರಿಂದ ಎಲ್ಲರೂ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈ ಚಿತ್ರದ ಶೂಟಿಂಗ್ ಎಷ್ಟು ದಿನ ತಗೊಳ್ತು, ಹೇಗಿತ್ತು ಚಿತ್ರದ ಶೂಟಿಂಗಲ್ಲಿ ಆ ವೇಳೆ? ಚಿತ್ರದ ಶೂಟಿಂಗ್ ಆಲ್ಮೋಸ್ಟ್ 40 ಡೇಸ್ ಆಯಿತು. ನಾವು ಬ್ಯಾಂಗ್ಳೂರ್ ಟು ಗೋವಾ ಫುಲ್ ಕೋಸ್ಟಲ್ ಏರಿಯಾದಲ್ಲಿ ಕಂಪ್ಲೀಟಾಗಿ ಅಲ್ಲೇ ಶೂಟ್ ಮಾಡಿರೋದು. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಪರ್ಸ್ನಲಿ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಅದು ಒಂದೊಂದು ಸೀನು ಕೂಡ ಒಂದೊಂದು ಊರಲ್ಲಿ ಟ್ರಾವೆಲಿಂಗ್ ಮಾಡಿಕೊಂಡು ಆ ಬೀಚಲ್ಲಿ ಕೆಲವೊಂದು ಬೋಟ್ ಒಳಗಡೆ ಶೂಟ್ ಮಾಡಿದ್ದೀವಿ. ಒಳ್ಳೊಳ್ಳೆ ಫುಡ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಎಲ್ಲದ್ರ ಜೊತೆ ಶೂಟು ಕೂಡ ಮಾಡಿದ್ದೀವಿ. ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಂಗಲ್ಲಿ ಬರೀ ಟ್ರಾವೆಲಿಂಗ್ ಅಷ್ಟೇ ಅಲ್ಲ, ಟ್ರಾವೆಲಿಂಗ್ ಜೊತೆ ಅದಕ್ಕೆ ನೀಟಾಗಿ ಸೂಟ್ ಆಗೋ ಥರ ಒಂದು ಒಳ್ಳೊಳ್ಳೆ ಮ್ಯೂಸಿಕ್, ಏನು ನಾವು ಮುಂಗಾರು ಮಳೆಲೆಲ್ಲ ಆ ಟೈಮಲ್ಲೆಲ್ಲ ಸಾಂಗ್ಸ್ ಕೇಳ್ತಾ ಇದ್ವಿ, ಆಲ್ಮೋಸ್ಟ್ ಅದೇ ಒಂದು ಫೀಲಲ್ಲಿ ಈ ಸಿನಿಮಾನೂ ಕೂಡ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಶೂಟಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ, ನಿಜಾನ? ಯಾರು ಹೇಳಿದ್ದು ನಿಮಗೆ? ಹೌದು, ನಾನೇ ಚಿಕ್ಕವಳಲ್ವಾ, ಆಬ್ವಿಯಸ್ಲಿ ಅವರು ಎಲ್ಲರೂ ದೊಡ್ಡವರು ತುಂಬ ಸೀರಿಯಸ್ ಆಗಿರ್ತಾರೆ. ಸ್ವಲ್ಪ ಅವರಿಗೂ ಖುಷಿ ಪಡಿಸೋದಕ್ಕೆ, ಕಾಲು ಎಳಿಯೋದಕ್ಕೆ ನಮ್ಮಂಥವ್ರೊಬ್ಬರು ಇರಬೇಕಲ್ವಾ, ಆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ. ಆಮೇಲೆ ನಿಮಗೆ ಚಾಕ್ಲೇಟ್ ಅಂದರೆ ಒಂಚೂರು ಇಷ್ಟ ಆಗಲ್ಲಂತೆ, ಹೌದಾ? ಇಲ್ಲ, ತುಂಬ ಇಷ್ಟ ಚಾಕ್ಲೇಟ್ಸ್, ಸ್ಪೆಷಲಿ ಬ್ರೌನೀಸ್ ಅಂದರೆ ನನ್ನ ಫೇವ್ರೆಟ್. ನಿಮ್ಮ ಬೆಸ್ಟ್ ಮೆಮೊರೀಸ್ ಯಾವುದು ಇಷ್ಟು ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಹ್ಯಾಕ್ಟಲ್ಲಿ? ಈ ಸೀನ್ ನನಗೆ ಭಾಳ ಇಷ್ಟ ಅನ್ನೋದು. ಇಷ್ಟು ಸಿನಿಮಾ ಅಂದರೆ ದೂರ ತೀರ ಯಾನ. ದೂರ ತೀರಯಾನದಲ್ಲಿ ನಂದು ಫೇವ್ರೆಟ್ ಸೀನ್ ಅಂತ ಹೇಳಿದ್ರೆ ಒಂದು ಇಂಟರ್ವಲ್ ಬ್ಲಾಕಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನಿಗೋಸ್ಕರ ನಾವು ತುಂಬ ದಿನ ಕಷ್ಟಪಟ್ಟಿದ್ವಿ, ಆಲ್ಮೋಸ್ಟ್ ಒಂದು 15 ಡೇಸ್ ಅದಕ್ಕೆ ಅಂತಲೇ ವರ್ಕ್ಶಾಪ್ ಮಾಡಿ. ಆ ದಿನ ಬರೋ ಟೈಮಲ್ಲಿ ಅಷ್ಟೇ ನರ್ವಸ್ನೆಸ್ಸಿಂದ ಹೇಗಾಗುತ್ತೋ ಏನೋ ಅನ್ನೋ ಭಯದಲ್ಲಿ ನಾವು ಆ ಸೀನ್ ಮಾಡಿದ್ವಿ. ಬಟ್ ಅದು ತುಂಬ ಅದ್ಭುತವಾಗಿ ಬಂದಿದೆ. ಅಲ್ಲಿಂದಲೇ ಆ ಸ್ಟೋರಿ ಒಂದು ಟರ್ನ್ ಅನ್ನೋದು, ಒಂದು ಕತೆಗೆ ಒಂದು ಕ್ಲಾರಿಟಿ ಅನ್ನೋದು ಆ ಕ್ಯಾರೆಕ್ಟರ್ಸಿಗೆ ಬರೋ ಥರ ಒಂದು ಸೀನ್ ಆಗಿರುತ್ತೆ. ಅದನ್ನು ನಾನು ಜಾಸ್ತಿ ಹೇಳಲಿಕ್ಕಾಗಲ್ಲ, ಬಟ್ ಆ ಸೀನ್ ನನಗೆ ತುಂಬಾ ಇಷ್ಟ. ಒಟ್ಟಾರೆ ಸಿನಿಮಾ ಯಶಸ್ಸಿಗೆ ಈಗಾಗಲೇ ರಾಜ್ಯಾದ್ಯಂತ ಪ್ರಚಾರಕ್ಕೆ ಶುರು ಮಾಡಿದ್ದೀರಾ, ಹೇಗಿದೆ ಆ ಫೀಲು ಪ್ರಚಾರಕ್ಕೆ ಹೋಗ್ತಿರೋದು? ತುಂಬ ಖುಷಿಯಾಗಿದೆ. ನಾನು ಇನ್ನೂ ಸಿನಿಮಾ ಕಂಪ್ಲೀಟಾಗಿ ನೋಡಿಲ್ಲ, ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಸಿನಿಮಾ. ಅಲ್ಲಿ ನಾವು ಪಾಸ್ ಮಾಡಿ ಒಂದೊಂದು ಡೈಲಾಗಿಗೂ ಹೇಳ್ಕೊಂಡು ನೋಡೋ ಥರ ಇರುತ್ತೆ, ಒಂದೇ ಫ್ಲೆಡ್ಜಾಗಿ ನೋಡೋಕ್ಕಾಗಿರಲಿಲ್ಲ ವಿತ್ ಮ್ಯೂಸಿಕ್. ನಾಳೆ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ಅದೇ ಒಂದು ಆ ಎಕ್ಸ್ಪೀರಿಯನ್ಸ್ನ ಹೇಗೆ ಹೇಳೋದು ನಂಗೆ ಗೊತ್ತಿಲ್ಲ. ಪ್ರಾಬಲಿ ನಾಳೆ ಆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಾದ್ಮೇಲೆ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನಂಗೆ ಗೊತ್ತು ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ನಾನು ದಯವಿಟ್ಟು ನೋಡಿ ಅಂತ ಹೇಳಲ್ಲ, ನಂಗೆ ಗೊತ್ತು ಇಷ್ಟ ಆದರೆ ಪ್ರತಿಯೊಬ್ಬರು ಸಿನಿಮಾ ನೋಡ್ತೀರಾ. ನೋಡಿ ಸಿನಿಮಾನ, ಹಾಗೆ ನಿಮ್ಮ ರಿವ್ಯೂಸ್ನ ನನಗೆ ತಿಳಿಸಿ. ದೂರ ತೀರ ಯಾನ ಚಿತ್ರದ ಹೆಸರು ಹೇಳುವಂತೆ ಏನೋ ಒಂದು ಸ್ಪೆಷಲ್ ಇದೆ. ಇದು ತೀರದ ಸಂಬಂಧಪಟ್ಟಂತೆ ಈ ಕರಾವಳಿಗೆ ಇದಕ್ಕೂ ಲಿಂಕ್ ಇದ್ದಂಗಿದೆ, ಏನಿದು? ಕರಾವಳಿಗೆ ಅಂತ ಅಲ್ಲ, ಏಕೆಂದರೆ ನಮ್ಮ ಬ್ಯಾಂಗ್ಳೂರ್ ಟು ಗೋವಾ ಅಂದರೆ ಆಲ್ಮೋಸ್ಟ್ ಕರಾವಳಿ ಅಂತಲೇ ಹೇಳ್ಬೋದು. ಬಟ್ ದೂರ ತೀರಯಾನ ಅನ್ನೋದು ಇದೊಂದು ಟ್ರಾವೆಲಿಂಗ್ ಜರ್ನಿ. ನಾವು ಏನು ಡೆಸ್ಟಿನೇಷನ್ಗಿನ್ನ ಟ್ರಾವೆಲಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಸಿನಿಮಾನ ಹೇಳಲಿಕ್ಕೆ ಹೋಗಿದ್ದೀವಿ. ನೀವು ಈ ಚಿತ್ರದ ನಾಯಕಿ ಆಗೋಕ್ಕಿಂತ ಮುಂಚೆ, ಅಂದರೆ ನಟನೆಗಿನ ಮುಂಚೆ ನೀವು ಮಾಡೆಲ್ ಅಂತ ಕೇಳ್ಪಟ್ಟೆ. ಆ ಲೈಫ್ಗೂ ಈ ನಟನೆ ಲೈಫ್ಗೆ ಏನು ಅನಿಸ್ತಿದೆ? ಮಾಡ್ಲಿಂಗ್ ನಾನು ಸ್ಕೂಲಲ್ಲಿ ಮಾಡಿದ್ದು. ಸ್ಕೂಲಿಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ಇದ್ದಿದ್ದ ಜೋಶೇ ಬೇರೆ. ಅದಾದಮೇಲೆ ನಾನು ಸೀರಿಯಲ್ ಮಾಡಿದೆ. ಸೀರಿಯಲಿಂದ ಇವಾಗ ಮೂವೀಸಿಗೆ ಬಂದಿದ್ದೀನಿ. ಅಫ್ಕೋರ್ಸ್ ಆ 3 ಸ್ಟೇಜಸ್ ಆಫ್ ಲೈಫ್ ನೋಡಿದ್ದೀನಿ ನಾನು. ಇಲ್ಲಿ ಇರಬೇಕು ಅನ್ನೋದೇ ನನಗೆ ಚಿಕ್ಕ ವಯಸ್ಸಿಂದಲೂ ಆಸೆ ಇದ್ದಿತ್ತು. ಸೊ ಫೈನಲಿ ಇವತ್ತು ನಮ್ಮದು ಸಿನಿಮಾ ಮೂಲಕ ಜನರಿಗೆ ರೀಚ್ ಆಗ್ತಾಯಿದೆ. ನಾನು ಅಂದ್ಕೊಂಡಿರೋ ಕನಸು ನೆರವೇರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಓಕೆ, ಚಿತ್ರದಕ್ಕೆ ಒಳ್ಳೆಯದಾಗಲಿ, ಯಶಸ್ಸು ಕಾಣಲಿ ಅಂತ ಹೇಳ್ತಾ ಇದಿಷ್ಟು ಚಿತ್ರದ ನಟಿ ಪ್ರಿಯಾಂಕಾ ಆಗಿರುವಂಥ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಪ್ರವೀಣ್ ಕುಮಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ದೂರ ತೀರ ಯಾನ ಇನ್ನೇನು ಜುಲೈ 11ಕ್ಕೆ ಈ ರಾಜ್ಯಾದ್ಯಂತ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಇದ್ದಾರೆ, ಬನ್ನಿ ಕೇಳೋಣ. ಹೇಗಿದೆ ಅನ್ನೋದನ್ನು ನೀವು ಹೇಳಬೇಕು, ವೀಕ್ಷಕರು ಹೇಳಬೇಕು. ಸಿನಿಮಾದಲ್ಲಿ ಇದೊಂದು ನಾವು ಇವಾಗ ಆಲ್ರೆಡಿ ಹೇಳಿದಾಗೆ ಇದೊಂದು ಲವ್ ಸ್ಟೋರಿ. ನಾವೇನು ನಾರ್ಮಲ್ ಲವ್ ಸ್ಟೋರಿ ನೋಡೋದಕ್ಕಿಂತ ತುಂಬ ರಿಯಾಲಿಟಿ ಬೇಸ್ಡ್, ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾವ ಸೀನ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ಪ್ರತಿಯೊಂದು ಸೀನು ಎಲ್ಲೋ ಒಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಲವ್ ಮಾಡಿರ್ತೀವಿ. ಸೊ ಲವ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅದರಿಂದ ಎಲ್ಲರೂ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈ ಚಿತ್ರದ ಶೂಟಿಂಗ್ ಎಷ್ಟು ದಿನ ತಗೊಳ್ತು, ಹೇಗಿತ್ತು ಚಿತ್ರ ಶೂಟಿಂಗಲ್ಲಿ ಆ ವೇಳೆ? ಚಿತ್ರದ ಶೂಟಿಂಗ್ ಆಲ್ಮೋಸ್ಟ್ 40 ಡೇಸ್ ಆಯಿತು. ನಾವು ಬ್ಯಾಂಗ್ಳೂರ್ ಟು ಗೋವಾ ಫುಲ್ ಕೋಸ್ಟಲ್ ಏರಿಯಾದಲ್ಲಿ ಕಂಪ್ಲೀಟಾಗಿ ಅಲ್ಲೇ ಶೂಟ್ ಮಾಡಿರೋದು. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಪರ್ಸ್ನಲಿ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಅದು ಒಂದೊಂದು ಸೀನು ಕೂಡ ಒಂದೊಂದು ಊರಲ್ಲಿ ಟ್ರಾವೆಲಿಂಗ್ ಮಾಡಿಕೊಂಡು ಆ ಬೀಚಲ್ಲಿ ಕೆಲವೊಂದು ಬೋಟ್ ಒಳಗಡೆ ಶೂಟ್ ಮಾಡಿದ್ದೀವಿ. ಒಳ್ಳೊಳ್ಳೆ ಫುಡ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅದ್ರ ಜೊತೆ ಎಲ್ಲದ್ರ ಜೊತೆ ಶೂಟು ಕೂಡ ಮಾಡಿದ್ದೀವಿ. ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಂಗಲ್ಲಿ ಬರೀ ಟ್ರಾವೆಲಿಂಗ್ ಅಷ್ಟೇ ಅಲ್ಲ, ಟ್ರಾವೆಲಿಂಗ್ ಜೊತೆ ಅದಕ್ಕೆ ನೀಟಾಗಿ ಸೂಟ್ ಆಗೋ ಥರ ಒಂದು ಒಳ್ಳೊಳ್ಳೆ ಮ್ಯೂಸಿಕ್, ಏನು ನಾವು ಮುಂಗಾರು ಮಳೆಲೆಲ್ಲ ಆ ಟೈಮಲ್ಲೆಲ್ಲ ಸಾಂಗ್ಸ್ ಕೇಳ್ತಾ ಇದ್ವಿ, ಆಲ್ಮೋಸ್ಟ್ ಅದೇ ಒಂದು ಫೀಲಲ್ಲಿ ಈ ಸಿನಿಮಾನೂ ಕೂಡ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಶೂಟಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ, ನಿಜಾನ? ಯಾರು ಹೇಳಿದ್ದು ನಿಮಗೆ? ಹೌದು, ನಾನೇ ಚಿಕ್ಕವಳಲ್ವಾ, ಆಬ್ವಿಯಸ್ಲಿ ಅವರು ಎಲ್ಲರೂ ದೊಡ್ಡವರು ತುಂಬ ಸೀರಿಯಸ್ ಆಗಿರ್ತಾರೆ. ಸ್ವಲ್ಪ ಅವರಿಗೂ ಖುಷಿ ಪಡಿಸೋದಕ್ಕೆ, ಕಾಲು ಎಳಿಯೋದಕ್ಕೆ ನಮ್ಮಂಥವ್ರೊಬ್ರು ಇರಬೇಕಲ್ವಾ, ಆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ. ಆಮೇಲೆ ನಿಮಗೆ ಚಾಕ್ಲೇಟ್ ಅಂದರೆ ಒಂಚೂರು ಇಷ್ಟ ಆಗಲ್ಲಂತೆ, ಹೌದಾ? ಇಲ್ಲ, ತುಂಬ ಇಷ್ಟ ಚಾಕ್ಲೇಟ್ಸ್, ಸ್ಪೆಷಲಿ ಬ್ರೌನೀಸ್ ಅಂದರೆ ನನ್ನ ಫೇವ್ರೆಟ್. ನಿಮ್ಮ ಬೆಸ್ಟ್ ಮೆಮೊರೀಸ್ ಯಾವುದು ಇಷ್ಟು ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಹ್ಯಾಕ್ಟಲ್ಲಿ? ಈ ಸೀನ್ ನನಗೆ ಭಾಳ ಇಷ್ಟ ಅನ್ನೋದು. ಇಷ್ಟು ಸಿನಿಮಾ ಅಂದರೆ ದೂರ ತೀರಯಾನ. ದೂರ ತೀರಯಾನದಲ್ಲಿ ನಂದು ಫೇವ್ರೆಟ್ ಸೀನ್ ಅಂತ ಹೇಳಿದ್ರೆ ಒಂದು ಇಂಟರ್ವಲ್ ಬ್ಲಾಕಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನಿಗೋಸ್ಕರ ನಾವು ತುಂಬ ದಿನ ಕಷ್ಟಪಟ್ಟಿದ್ವಿ. ಆಲ್ಮೋಸ್ಟ್ ಒಂದು 15 ಡೇಸ್ ಅದಕ್ಕೆ ಅಂತಲೇ ವರ್ಕ್ಶಾಪ್ ಮಾಡಿ, ಆ ದಿನ ಬರೋ ಟೈಮಲ್ಲಿ ಅಷ್ಟೇ ನರ್ವಸ್ನೆಸ್ಸಿಂದ ಹೇಗಾಗುತ್ತೋ ಏನೋ ಅನ್ನೋ ಭಯದಲ್ಲಿ ನಾವು ಆ ಸೀನ್ ಮಾಡಿದ್ವಿ. ಬಟ್ ಅದು ತುಂಬ ಅದ್ಭುತವಾಗಿ ಬಂದಿದೆ. ಅಲ್ಲಿಂದಲೇ ಆ ಸ್ಟೋರಿ ಒಂದು ಟರ್ನ್ ಅನ್ನೋದು, ಒಂದು ಕತೆಗೆ ಒಂದು ಕ್ಲಾರಿಟಿ ಅನ್ನೋದು ಆ ಕ್ಯಾರೆಕ್ಟರ್ಸಿಗೆ ಬರೋ ಥರ ಒಂದು ಸೀನ್ ಆಗಿರುತ್ತೆ. ಅದನ್ನು ನಾನು ಜಾಸ್ತಿ ಹೇಳಲಿಕ್ಕಾಗಲ್ಲ, ಬಟ್ ಆ ಸೀನ್ ನನಗೆ ತುಂಬಾ ಇಷ್ಟ. ಒಟ್ಟಾರೆ ಸಿನಿಮಾ ಯಶಸ್ಸಿಗೆ ಈಗಾಗಲೇ ರಾಜ್ಯಾದ್ಯಂತ ಪ್ರಚಾರಕ್ಕೆ ಶುರು ಮಾಡಿದ್ದೀರಾ, ಹೇಗಿದೆ ಆ ಫೀಲು ಪ್ರಚಾರಕ್ಕೆ ಹೋಗ್ತಿರೋದು? ತುಂಬ ಖುಷಿಯಾಗಿದೆ. ನಾನು ಇನ್ನೂ ಸಿನಿಮಾ ಕಂಪ್ಲೀಟಾಗಿ ನೋಡಿಲ್ಲ, ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಸಿನಿಮಾ. ಅಲ್ಲಿ ನಾವು ಪಾಸ್ ಮಾಡಿ ಒಂದೊಂದು ಡೈಲಾಗಿಗೂ ಹೇಳ್ಕೊಂಡು ನೋಡೋ ಥರ ಇರುತ್ತೆ. ಒಂದೇ ಫ್ಲೆಡ್ಜಾಗಿ ನೋಡೋಕ್ಕಾಗಿರಲಿಲ್ಲ ವಿತ್ ಮ್ಯೂಸಿಕ್. ನಾಳೆ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ಅದೇ ಒಂದು ಆ ಎಕ್ಸ್ಪೀರಿಯನ್ಸ್ನ ಹೇಗೆ ಹೇಳೋದು ನಂಗೆ ಗೊತ್ತಿಲ್ಲ. ಪ್ರಾಬಲಿ ನಾಳೆ ಆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಾದ್ಮೇಲೆ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನಂಗೆ ಗೊತ್ತು ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ನಾನು ದಯವಿಟ್ಟು ನೋಡಿ ಅಂತ ಹೇಳಲ್ಲ, ನಂಗೆ ಗೊತ್ತು ಇಷ್ಟ ಆದರೆ ಪ್ರತಿಯೊಬ್ಬರು ಸಿನಿಮಾ ನೋಡ್ತೀರಾ. ನೋಡಿ ಸಿನಿಮಾನ, ಹಾಗೆ ನಿಮ್ಮ ರಿವ್ಯೂಸ್ನ ನನಗೆ ತಿಳಿಸಿ. ದೂರ ತೀರ ಯಾನ ಚಿತ್ರದ ಹೆಸರು ಹೇಳುವಂತೆ ಏನೋ ಒಂದು ಸ್ಪೆಷಲ್ ಇದೆ. ಇದು ತೀರದ ಸಂಬಂಧಪಟ್ಟಂತೆ ಈ ಕರಾವಳಿಗೆ ಇದಕ್ಕೂ ಲಿಂಕ್ ಇದ್ದಂಗಿದೆ, ಏನಿದು? ಕರಾವಳಿಗೆ ಅಂತ ಅಲ್ಲ, ಏಕೆಂದರೆ ನಮ್ಮ ಬ್ಯಾಂಗ್ಳೂರ್ ಟು ಗೋವಾ ಅಂದರೆ ಆಲ್ಮೋಸ್ಟ್ ಕರಾವಳಿ ಅಂತಲೇ ಹೇಳ್ಬೋದು. ಬಟ್ ದೂರ ತೀರಯಾನ ಅನ್ನೋದು ಇದೊಂದು ಟ್ರಾವೆಲಿಂಗ್ ಜರ್ನಿ. ನಾವು ಏನು ಡೆಸ್ಟಿನೇಷನ್ಗಿನ್ನ ಟ್ರಾವೆಲಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಸಿನಿಮಾನ ಹೇಳಲಿಕ್ಕೆ ಹೋಗಿದ್ದೀವಿ. ನೀವು ಈ ಚಿತ್ರದ ನಾಯಕಿ ಆಗೋಕ್ಕಿಂತ ಮುಂಚೆ, ಅಂದರೆ ನಟನೆಗಿನ ಮುಂಚೆ ನೀವು ಮಾಡೆಲ್ ಅಂತ ಕೇಳ್ಪಟ್ಟೆ. ಆ ಲೈಫ್ಗೂ ಈ ನಟನೆ ಲೈಫ್ಗೆ ಏನು ಅನಿಸ್ತಿದೆ? ಮಾಡ್ಲಿಂಗ್ ನಾನು ಸ್ಕೂಲಲ್ಲಿ ಮಾಡಿದ್ದು. ಸ್ಕೂಲಿಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ಇದ್ದಿದ್ದ ಜೋಶೇ ಬೇರೆ. ಅದಾದಮೇಲೆ ನಾನು ಸೀರಿಯಲ್ ಮಾಡಿದೆ. ಸೀರಿಯಲಿಂದ ಇವಾಗ ಮೂವೀಸಿಗೆ ಬಂದಿದ್ದೀನಿ. ಅಫ್ಕೋರ್ಸ್ ಆ 3 ಸ್ಟೇಜಸ್ ಆಫ್ ಲೈಫ್ ನೋಡಿದ್ದೀನಿ ನಾನು. ಇಲ್ಲಿ ಇರಬೇಕು ಅನ್ನೋದೇ ನನಗೆ ಚಿಕ್ಕ ವಯಸ್ಸಿಂದಲೂ ಆಸೆ ಇದ್ದಿತ್ತು. ಸೊ ಫೈನಲಿ ಇವತ್ತು ನಮ್ಮದು ಸಿನಿಮಾ ಮೂಲಕ ಜನರಿಗೆ ರೀಚ್ ಆಗ್ತಾಯಿದ್ದು. ನಾನು ಅಂದ್ಕೊಂಡಿರೋ ಕನಸು ನೆರವೇರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಓಕೆ, ಚಿತ್ರದಕ್ಕೆ ಒಳ್ಳೆಯದಾಗಲಿ, ಯಶಸ್ಸು ಕಾಣಲಿ ಅಂತ ಹೇಳ್ತಾ ಇದಿಷ್ಟು ಚಿತ್ರದ ನಟಿ ಪ್ರಿಯಾಂಕಾ ಆಗಿರುವಂಥ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಪ್ರವೀಣ್ ಕುಮಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.